ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ನಿನ್ ಮಗಳಿಗೆ ಬೇರೆ ಸಂಬಂಧ ಹುಡುಕು. ಅದೇ ಎಲ್ರಿಗೂ ಒಳ್ಳೇದು. ಏನಮ್ಮ, ನೀನು ಕೂಡ ಅದಕ್ಕೆ ಪರವಾಗಿ ಮಾತಾಡ್ತಾ ಇದ್ಯಾ? ನಿನ್ನ ಅದಕ್ಕೆ ಪರವಾಗಲ್ಲ, ನ್ಯಾಯದ ಪರವಾಗಿ ಮಾತಾಡ್ತಿದ್ದೀನಿ. ಅವನಿಗೆ ಪರ್ಣಿಕಾ ಅಂದ್ರೆ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು. ಪುಣ್ಯ ಸಾವಿನ ಜೊತೆ ಹೋರಾಡ್ತಿರ್ಬೇಕಾದ್ರೆ ಆ ಮೂಲಿಕೆನ ಅಡ್ಡವಾಗಿಟ್ಕೊಂಡು ಬಲವಂತವಾಗಿ ಮದ್ವೆಗೆ ಒಪ್ಸಿದ್ಯಾ ಅಂತಾನೂ ಗೊತ್ತು. ಎಲ್ಲ ಗೊತ್ತಿದ್ರು ಕೊಟ್ಟಿರೋ ಮಾತನ್ನ ಮೀರ್ಬಾರ್ದು ಅಂತ ಅವನಿ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ. ಇಷ್ಟೆಲ್ಲ ಆದ್ಮೇಲೆ ಮನ್ಸು ಒಡೆದೋದ್ಮೇಲೆ ಈ ಮದ್ವೆ ಮಾಡದೇ ಇರೋದೇ ಒಳ್ಳೇದು. ಅಂದ್ರೆ ಮದ್ವೆ ಮಾಡ್ಕೋತೀನಿ ಅಂತ ಅವತ್ತು ದೀಪದ ಮೇಲೆ ಆಣೆ ಮಾಡಿದ್ದನ್ನ ಮುರಿತಾ ಇದ್ದೀರಾ? ಕೊಟ್ಟು ಮಾತನ್ನ ತಪ್ತಿದ್ದೀರಾ? ಅದೇನಾ ನಿಮ್ ಪ್ರತಿಷ್ಠೆ? ಅದೇನಾ ನಿಮ್ಮ ವಂಶ? ಸಾಕು, ಇಲ್ಲಿವರೆಗೂ ನೀನು ನಿನ್ ತಾಯಿ ಮಾಡಿರೋದು ಸಾಕು. ನೀನ್ ಹೇಳೋ ತರ ನಾನ್ ಮಾತ್ ತಪ್ಪಿಲ್ಲ, ಮಾತ್ ತಪ್ಪದೂ ಇಲ್ಲ. ಅಂದ್ರೆ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ನೀನ್ ಒಪ್ಕೋತಾ ಇದ್ಯಾ? ನಾನು ಮಾತ್ ತಪ್ಪಲ್ಲ ಅಂದೆ, ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿಲ್ವಲ್ಲ. ನನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ಮೇಲೆ ಮಾತು ತಪ್ಪದ ಹಾಗೆ ಅಲ್ವಾ? ಒಂದ್ಸಲ ನಾನ್ ನಿನಗೆ ಅವತ್ ಮಾತ್ ಕೊಟ್ಟಿರೋದನ್ನ ನೆನ್ಪು ಮಾಡ್ಕೋ ಪರ್ಣಿಕಾ. ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗ ಮೂಲಿಕೆನ ತಂದ್ಕೊಟ್ರೆ ಮದುವೆ ಮಾಡ್ಕೋತೀನಿ. ಏನ್ ಹೇಳಿದ್ದೆ? ಮೂಲಿಕೆನ ತಂದ್ಕೊಟ್ರೆ ಮದ್ವೆ ಆಗ್ತೀನಿ ಅಂತ ಅಂದಿದ್ದೆ, ಹೌದಾ? ಹೌದು. ಆದ್ರೆ ನಾನು ನಿನ್ನೆ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ ಅಲ್ವಾ? ಹೇಳಿಲ್ಲ. ಮತ್ತಿವಾಗ ನಿನ್ನ ಯಾಕೆ ಮದ್ವೆ ಆಗ್ಬೇಕು? ಮೋಸ ಮೋಸ. ಪಾಪ ಪುಣ್ಯನ ಸಾಯಿಸ್ಬೇಕು ಅಂತ ನೋಡ್ತಿದ್ಯಾ? ಈಗ ಹಾವನ್ ನೋಡಿದ ತಕ್ಷಣ ಓಡ್ ಹೋಗ್ತೀಯ. ಬಾ ಬಾ, ನಿನ್ ಸಾವ್ನ ನಾನ್ ತೋರಿಸ್ತೀನಿ. ಅಮ್ಮ ಪುಣ್ಯ, ಈಗ ನಾನು ನೀನಾಗ್ತೀನಿ, ನೀನು ನನ್ ಹಾಗಾಗ್ತೀಯ. ಇನ್ನೊಂದ್ ಸ್ವಲ್ಪ ಹೊತ್ತು ತಡ್ಕೊಳೆ, ಅದಾದ್ಮೇಲೆ ಶಾಶ್ವತವಾಗಿ ಸಮಾಧಿ ಒಳಗಡೆನೆ ಮಲಗ್ಬೋದು. ಹ್ಯಾಪಿ ಜರ್ನಿ.
ಹಾವು ಹಾವು ಅಮ್ಮ ಹಾವು ಹಾವು ಪುಣ್ಯನ್ ರೂಮಲ್ಲಿ ಹಾವು ಹಾವು ಪುಣ್ಯನ ಮನೆಯಿಂದ ಆಚೆ ಹಾಕೋದಕ್ಕೆ ಇದು ಹೊಸ ನಾಟಕನಾ? ಇಲ್ಲ ಭಾವ, ನಾನ್ ನಿಜಾನ ಹೇಳ್ತಿದ್ದೀನಿ. ಹೌದಾ? ಅಷ್ಟಕ್ಕೂ ಮಧ್ಯರಾತ್ರಿಲಿ ಪುಣ್ಯನ್ ರೂಮಿಗೆ ನೀನ್ ಯಾಕೆ ಹೋಗಿದ್ದೆ? ಅದು ಅದು ಏನು ಶಬ್ದ ಬಂತು ಅಂತ ನೋಡಕ್ ಹೋಗಿದ್ದೆ ಭಾವ. ಶಬ್ದ ಬಂತು ಅಂತ ಹೋದೆ ಅಷ್ಟೇ ತಾನೆ? ಹೌದು ಭಾವ, ಹೌದು. ಅದ್ ಏನು ಅಂತ ನೋಡಕ್ಕೆ ನಿನ್ ಕೈಯಲ್ಲಿ ಚಾಕು ಯಾಕೆ? ಅಂದ್ರೆ ಅದು ಭಾವ, ಪುಣ್ಯನ್ ಸಾಯಿಸೋದಕ್ ಹೋಗಿದ್ಯಾ ಅಥವಾ ಮಾಲನ್ ಸಾಯಿಸೋದಕ್ ಹೋಗಿದ್ಯಾ? ಚಶ, ಪುಣ್ಯ ನಮ್ಮನೆ ಹುಡುಗಿ, ಅವಳ್ಯಾಕ್ ಸಾಯಿಸ್ಬೇಕಾ ಅನಿರುದ್ಧ್? ಮತ್ತೆ ಚಾಕು ತಗೊಂಡ್ ನನ್ ರೂಮಲ್ಲಿ ಯಾಕೆ ಬಂದಿದ್ಲು? ಯಾವ ದುರುದ್ದೇಶನೂ ಇಲ್ದೇ ಇದ್ಮೇಲೆ ಅವಳು ಯಾಕೆ ಹೆದರ್ಕೋತಾ ಇದ್ದಾಳೆ? ಅಂದ್ರೆ ಏನೋ ದೊಡ್ಡದಾಗ ಸೌಂಡ್ ಬಂತು ಅತ್ಗೆ, ಯಾರೋ ಕಳ್ಳರು ಬಂದಿರ್ಬೇಕು ಅಂತ ಅನ್ಕೊಂಡು ನಾನೇ ಅವಳ ಕೈಗೆ ಕತ್ತಿ ಕೊಟ್ಟು ಕಳಿಸ್ದೆ. ನಾನು ಬಂದು ನೋಡೋಷ್ಟ್ರಲ್ಲಿ ಇಷ್ಟೆಲ್ಲ ಆಗೋಗಿದ್ಯಮ್ಮ.